ಗೈಸ್, ಎಲ್ರಿಗೂ ನಮಸ್ಕಾರ. ಎಂತ ಚಿಕ್ಕ ಅಪ್ಪ, ಬರೀ ನಿದ್ದೆ ಮಾಡ್ತಿದ್ಯಾ? ಸೂಪರ್ ಆಗಿತ್ತು. ಆಲ್ಮೋಸ್ಟ್ ಅನ್ನದಾತ ಇನ್ಸ್ಟಾಗ್ರಾಮ್ ಚಾನಲ್ ರಕ್ಷಿತ್ ಗೌಡ ಕನ್ನಡ ಬ್ಲಾಗ್ಸ್. ಸೊ ಗೈಸ್, ಇವತ್ತಿನ ಬ್ಲಾಗ್ ಏನು ಅಂತ ಅಂದ್ರೆ, ಸೊ ಇವತ್ತು ಡಿನ್ನರ್ಗಂತ ಹೊರಗಡೆ ಹೋಗ್ತಾ ಇದೀವಿ. ಆಲ್ಮೋಸ್ಟ್ ಟೈಮ್ 7:30 ಆಗಿದೆ. ಸೊ ಹೋಗ್ತಿರೋದು ಫ್ರೆಂಡ್ ಜೊತೆ. ಬನ್ನಿ ಇವತ್ತಿನ ಈ ವ್ಲಾಗ್ ಹೇಗಿರುತ್ತೆ. ಬರತ್ ಏನನ್ಸಿದೆ? ಲಂಚ್ ಆಗಿ ಲಂಚ್ ಅನ್ಕೊಂಡಿದೀವಿ, ಡಿನ್ನರ್ಗೆ ಹೋಗ್ತಾ ಇದೀವಿ. ಏನ್ ಮಾಡೋದು, ನಮ್ಮ ಜೊತೆ ತುಂಬಾ ಕೆಟ್ಟದಾಗ ಆಟ ಆಡಿದ್ದು. ವಿಧಿ ಆಟ ಆಡ್ತಾ ಇಲ್ಲ, ಈ ಹುಡುಗಿ ಆಟ ಆಡಲ್ಲ. ಹುಡುಗಿ ಒಳ್ಳೆ ಹುಡುಗಿ, ಹುಡುಗ ಪಾಪ ಗುರು, ನಮ್ ಸಾರ್ಥಿ ಅವಣ್ಣ ಆಕ್ಚುಲಿ ಇವತ್ತು ವಾಸು ಫುಲ್ ಪೇಷನ್ಸ್ ಅಲ್ಲಿ ಓಡ್ಸೋನೆ ಇವತ್ತು ಆಟೋನ. ರೀಲ್ಸ್ ನೋಡಿಲ್ವಾ? ಹಿಂಗೇನೆ ದರಿದ್ರ ಟ್ರಾಫಿಕ್. ರೀಲ್ಸ್ ನೋಡಿಲ್ವಾ ವಾಸು? ಯಶು ಇಲ್ಲ, ರೀಲ್ಸ್ ನೋಡಿಲ್ಲ ಇವತ್ತು. ಎಷ್ಟು ಗಂಟೆಗೆ ರೆಡಿ ಆಗಿ ಸ್ಟಾರ್ಟ್ ಮಾಡಿದ್ದೀವಿ? ಇನ್ನೂ ಮುಚ್ಕೊಂಡ್ ಬಿಡಿ. ಇಲ್ಲ ಏನಂದೆ ಇನ್ನೊಂದ್ಸಲ? ಇನ್ನೂ ಮುಚ್ಕೊಂಡ್ ಬಿಡಿ. ಇಲ್ಲ ಇಲ್ಲ, ಇದೇ ಕಂಟೆಂಟ್ ಸಿಗೋದು. ಗರ್ಲ್ಸ್ ನಾನು ಬೇಗ ರೆಡಿ ಆಗಿದ್ದೀನಿ ಇವತ್ತು. ಹಾಫ್ ಅನ್ ಅವರ್ ಅಲ್ಲಿ ರೆಡಿ ಆಗಿದ್ದೀನಿ. ತಣ್ಣೀರಲ್ಲಿ ಸ್ನಾನ ಮಾಡಿದ್ದು. ಅದಕ್ಕೆ ಚೆನ್ನಾಗಿ ಕಾಣಿಸ್ತಿದ್ಯಾ? ಕಂಟೆಂಟ್ ವಿಡಿಯೋನಾ? ಇರುವ ವಾಸೋಣ ನಿಮ್ಮ ಕೂಗಿರೆ. ಅವಳದು ಇನ್ಸ್ಟಾಗ್ರಾಮ್ ಐಡಿ ಬೇಕಾದ್ರೆ ಕೊಡ್ತೀನಿ. ಮೇಕಪ್ ನೋಡುತ್ತೆ. ಇಷ್ಟು ಮೇಕಪ್ ಮಾಡೋಳು ನೋಡ್ರಿ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಆದ್ರೂ ನಂಗೆ ಗೊತ್ತಿಲ್ಲ, ನಾನು ನೀನು ಒಂದೇ ಕಲರ್ ಹಿಂಗೆ. ಬೇರೆ ಟೈಮಲ್ಲಿ ನೀನ್ ಮೇಕಪ್ ಮಾಡ್ಕೊಂಡ್ರೆ ಕರು ಕಾಣಿಸ್ತೀಯ ಯಶು. ಸೀರಿಯಸ್ ನೋಡಿ ಎಂತ ತಿನ್ಸ್ತಾರೆ ವಾಸಣ್ಣ ಗಾಡಿನ ಹುಡುಗಿ ನೋಡ್ಕೊಂಡು. ನಮ್ಮ ರಾಮೇಶ್ವರಂ ಅಲ್ವಾ ಇದು? ಸೋಮೇಶ್ವರ್. ಬರೀ ಇಂಥದೆಯ ವಾಸು ಒಬ್ಬ ಸಾರಥಿ ಅಣ್ಣ. ಏನ್ರು ನೋಡ್ರು ಕಲೀರು. ಮಹಾರಾಜ್ಗೆ ಜೈ. ಶೀಲಾ ಹಿಂದೇನೋ, ಶೀಲಾ ಮತ್ತೆ ವಾಸುಗೆ. ಶೀಲಾ ಇದ್ರು, ಶೀಲಾ ಇಲ್ದ್ರ ಡ್ಯಾನ್ಸ್ ಆಡೋ ಕಲ್ಲಾ ಬತ್ತಿಕೆ. ತಪ್ಪಾಗಿರೋ ಮನ್ಸ್ಕೊಳ್ಳಿ, ಸರಿಯಾಗಿ ಹಾಕೊಳ್ಳಿ. ಹೊಟ್ಟೆಗೆ ಹಾಕೊಳ್ರಿ. ಇಲ್ಲ ಅಂತ ಅಂದ್ರೆ ಇವಳು ಬಾಯಿಗೆ ಹೋಗ್ಯಾರಿ. ಇನ್ನೊಂದ್ಸ ಹೋಗ್ತೀವಿ ರಾಜ್ ಬಿರಿಯಾನಿಗೆ. ನಾನು ಹೋಗಿದ್ದಲ್ಲ, ನೀವು ಹೋಗಿದ್ವಲ್ಲ. ನಾವು ಡಿನ್ನರ್ ಹೋಗ್ತಿರೋ ಮೇನ್ ಕಂಟೆಂಟ್ ಏನು ಅಂತ ಅಂದ್ರೆ, ನಮ್ಮ ಮನು ಅಣ್ಣ ಅವ್ರು ಯಾರು ಅಂತ ತೋರಿಸ್ತೇನೆ. ಅವ್ರದ್ದು ದೇವ್ರಂತ ಮನಸ್ಸು ಅಲ್ಲ, ಸಾರಿ, ಮಗುವಿನಂತ ಮನಸ್ಸು, ದೇವ್ರಂತ ಬುದ್ಧಿ. ಅವ್ರ ಮಗಳು ಬರ್ಡೇಗೆ ಇನ್ವೈಟ್ ಮಾಡಿದ್ರು. ಸೊ ಮಗಳು ಬರ್ಡೇಗೆ ಹೋಗಿಲ್ಲ ಅಂತ ಎಲ್ಲಾರ್ಗು ಅನ್ಲಿಮಿಟೆಡ್ ಆಗಿ ಪಾರ್ಟಿ ಕೊಡ್ಸಿದ್ದಾರೆ. ಅದು ಏನ್ ಬೇಕಾದ್ರೂ ತಿನ್ನಿ ಅಂತ ಮಗಳು ಬರ್ತ್ಡೇಲಿ ಇದ್ದಿದ್ದು ವೆಜ್, ಕರ್ಕೊಂಡು ಹೋಗ್ತಾ ಇರೋದು ನಮ್ಗೆ ನಾನ್ ವೆಜ್ಗೆ. ನಾವೆಲ್ಲ ವೆಜ್ಜು ಕಾರ್ತಿಕ ಅಂತ ತಿನ್ನಲ್ಲ ಅಂತ ನಮ್ ಕಾರ್ತಿಕ್ ಬಂದಿಲ್ಲ ಇವತ್ತು. ಸೊ ಆ ದೇವರಂತ ಮನುಷ್ಯನ, ಆ ಕರುಣಾಮಯನ್ನ ತೋರಿಸ್ತೀವಿ ನಾವ್ ಇವಾಗ ಇನ್ನೊಂದು ಕೆಲವೇ ಕ್ಷಣದಲ್ಲಿ. ಸೊ ನನ್ಗೆ ಗೊತ್ತು ನಿಮ್ಗೆ ಎಷ್ಟು ಕ್ಯೂರಿಯಾಸಿಟಿ, ಕಾಯ್ತಾ ಇರಿ. ಆ ಕಲಿಯುಗದ ಕರ್ಣನ್ನ ನಾವಿವಾಗ ತೋರಿಸ್ತೀವಿ. ಇರಮ್ಮ, ಕಲಿಯುಗದ ಕರ್ಣನ್ ತೋರ್ಸೋಣ. ನಾವು ಕಂಟೆಂಟ್ ಎಲ್ಲ ಏನೋ ಕೊಟ್ಟಿದೀವಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಬರ್ಡೇ ವೆಜ್ಜು ಅಂತ ನಾನ್ ವೆಜ್ ಕರ್ಕೊಂಡ್ ಬಂದಿದ್ರು ಅಣ್ಣ. ಅಲ್ಲಿ ಪಾರ್ಕಿಂಗ್ ಅಷ್ಟೊಂದು ಐತಲ್ಲ ಅಣ್ಣ, ಏನ್ಕಾದ್ರೂ ಈ ಸಂದಿಗೆ ಹಾಕ್ತೀರಾ? ತೋರಿಸಿ ಅಣ್ಣ. ನಿಮ್ ಹೆಂಡತಿ ಮನೇಲಿದಾರಾ? ಅಕ್ಕ ಎಲ್ಲಿ ಅಣ್ಣ? ಇದು ತಂಗಿನಾ? ಅಣ್ಣ ನಿಮ್ದೇ ಅಲ್ಲ ಪಾರ್ಟಿ. ಗೈಸ್ ನೋಡಿ, ಬರ್ಲಿಲ್ಲ. ಈ ಚೈನ್ ಮಾರಿ ಪಾರ್ಟಿ ಕೊಡಿಸ್ತವ್ರೆ. ಆ ಚೈನ್ ಮಾರಿ ಪಾರ್ಟಿ ಕೊಡಿಸ್ತವ್ರೆ. ಅಣ್ಣ ಪರವಾಗಿಲ್ಲ, ಬೇಡಣ್ಣ.
ಗೊತ್ತು ನೀನ್ ಕರ್ಣ ಅಂತ. ಏನಿಲ್ಲ, ಗ್ರಿಲ್ ಮಾಡ್ಬಿಟ್ಟು ಜ್ಯೂಸ್ ಮಾಡ್ತಾರೆ. ಜ್ಯೂಸ್ ಬೇರೆ ಅಣ್ಣ ಗ್ರಿಲ್ ಪೈನಾಪಲ್ ಜ್ಯೂಸ್ ಅಂತ ತಿಂತೀರಾ? ಸರಿ, ಕುಡಿತೀರಾ? ಮುಂದೆ ಲಾಭದಿಂದ ನೀವು ಈ ಪಾರ್ಟಿ ಕೊಡಿಸ್ತಾ ಇದ್ರ ಅಂತ ನಮಗೆ ಏ ನೀನೇನಣ್ಣ, ನಾನು ಯಾರ್ದೋ ಹೇಳ್ತಿದ್ರೆ ನೀವ್ ಯಾರ್ದಾರ್ದೋ ಹೇಳ್ತಿದ್ದೀರಾ? ಇಲ್ಲ ಇಲ್ಲ, ನೀವು ಕಲಿಯುಗದ ಕರ್ಣ. ಅಣ್ಣ ಮನೇಲಿ ಬಂದ ಹಣದಿಂದ ನಮ್ಗೆ ಈ ಪಾರ್ಟಿ ಕೊಡಿಸಿದ್ರೆ ಓ ಮಕ್ಕ ಇನ್ನೂ ಬಂದಿಲ್ಲ ಅಣ್ಣ. 3,000 ರೂಪಾಯಿ ಒಳ್ಳೆ ಐತೆ. ಡೋಂಟ್ ವೆರಿ ಬೇಬಿ, ಯಾರೋ ಇದ್ದಾರೆ ಗೈಸ್ ನೋಡಿ. ಯಾರು ಏನಿದು? ಬೇಡ ಬಿಡ್ ಬರುತ್ತಾ. ಸ್ಟಾರ್ಟಿಂಗ್ ಟೈಮು, ಆಮೇಲೆ ಇವಾಗ ಕಂಟಿನ್ಯೂ ಮಾಡ್ತೀವಿ. ಸಂತೃಪ್ತಿಯಾಗಿದ್ದೀವಿ ಇವತ್ತು ನಾನ್ ವೆಜ್ ತಿಂದು. ದೇವರನ್ನೇ ಇಂಥವ್ರನ್ನೆಲ್ಲಾರು ಅಣ್ಣ ಅಂತ ಕರೆಯೋದ್ರಲ್ಲಿ ವೇಸ್ಟ್ ಇಲ್ಲ. ಅಲ್ಲ ವೀರಭದ್ರ ಹಳ್ಳಯ್ಯ ಅವರು ನಮ್ಗೆ ನಾವು ವಿಲನ್ ಪಾತ್ರ ಮಾಡಿದ್ರು, ಅವರು ಕಂಕಿತ ಹಾಕಿದ್ರು, ನಮ್ಗೆ ಅನ್ನ ಕೊಡ್ಸಿದ್ದಾರೆ. ಅವರು 100 ವರ್ಷ ಚೆನ್ನಾಗಿರ್ಲಿ, ಹೊಟ್ಟೆ ತುಂಬಿಸಿದ್ದಾರೆ. ಈ ದೇವರ ಅಂತ ಮನ್ಸಿಗೆ ಹಣ ನಿಂಗೆ ಆ ದೇವರು ಆಯಸ್ಸು, ಆರೋಗ್ಯ, ಆಹಾರ ಎಲ್ಲ ಕೊಟ್ಟು ನಿಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಬಿರಿಯಾನಿ ಪಾರ್ಸಲ್ ಮಾಡಿದ್ರು. ಬಿರಿಯಾನಿ ಇವ್ರಿಗೆ ಪಾಪ ಅವ್ರು ಹೇಳಿ ಬಿರಿಯಾನಿ 4 ಮಾಡ್ರಿ. ಬೇಡ ಬರತ್ತಿಗೆ ಮಾಡ್ರಿ, ನಮ್ಮನೇಲಿ ಯಾರು ತಿನ್ನಲ್ಲ. ನಿಮ್ಮ ಹೃದಯ ಕಣ್ಣಿಗಿರ್ಲಿ. ಅಲ್ಲ, ಅವ್ರಿಗೆ ಒಳ್ಳೆ ಗುಣ ಮೆಚ್ಚಿ ಓಟ್ನವ್ರೆ ಎಂತ ಹಾಡಾಕಿದ್ದಾರೆ. ನನ್ ಮೇಲೆ ಹಣೆ ಇಟ್ಟಳು, ನನ್ ಮೇಲೆ ಹಣೆ ಇಟ್ಟಳು. ಇದೇ ಗ್ರೌಂಡ್ ಅಲ್ಲಿ ವಿಶ್ವ ರಂಗಭೂಮಿಲಿ ಒಂದು ನಾಟಕ ಇದೆಲ್ಲ ಖಾಲಿ ಮಾಡಿರ್ತಾರ. ವಾಸು ನೀನೇನ್ ತಿಂದೆ? ಜಾಸ್ತಿ ಮಾಡೋರ್ನ ವಿಶೇಷ ಮಾಡಿರೋದು. ಇಲ್ಲ ಗುರು, ನಾನು ಇಲ್ಲಿ ನೋಡಿಲಿ ಇಲಾಖೆ ಅಂತ ಹೇಳಿ ಅಣ್ಣ. ನೀನ್ ನೋಡಕ್ ಮಾತ್ರಕ್ಕ ಹೆಂಗಿದ್ಯಾ? ಇಲ್ಲಿ ತುಂಬಿಸಿದೀವಲ್ಲ, ಬರತ್ತಾ? ಬರತ್ತಾ? ನಾನು ಹೊರಿಸ್ತೀನಿ. ಮಾಂಸ ಎಲ್ಲ ಹಾಕೊಂತೀನಿ ತಗೊಳ್ಳಿ. ಮಾಂಸ ಇದೆಯಂತ ಇದ್ರಲ್ಲಿ ಹಾಕೊಂತೀನಿ. ಬಾ ಅದು ಅಣ್ಣ, ನಿಮ್ ಮಗಳು ಮಗು ನಿಮಗೂ ಸೇಮ್. ನನ್ನ ಮಗಳು ನನ್ನ ಮಗಳು ಇರ್ಬೇಕು, ಬೇರೆ ತರ ಒಪ್ಕೊಳ್ಳು. ನೀವ್ ಅಳಿಯೋಣ ಇವರು? ಮನೆ ತೊಯ್ಯ. ಗೈಸ್, ನಾವೆಲ್ಲ ಊಟ ಮುಗಿಸ್ಕೊಂಡ್ ಬರ್ತಿರ್ಬೇಕಾದ್ರೆ ನೋಡ್ಬೋದು ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಆಂಟೀಸು ಸಿದ್ದರಾಮಯ್ಯ ಗೃಹಲಕ್ಷ್ಮಿ ದುಡ್ಡು ಹಾಕಿದ್ರು ಅಂತ ಪಾರ್ಟಿ ಮಾಡಕ್ಕೆ ಬಂದಿದ್ರು. ನೀವುಗಳು ಹುಡುಗರು ಮಾತ್ರನ ಪಾರ್ಟಿ ನಾವು ಮಾಡ್ತೀವಿ ಅಂತ. ಸೊ ಓಕೆ ಗೈಸ್, ಇನ್ನು ಹೆಣ್ಮಕ್ಳು ನೆಕ್ಸ್ಟ್ ಬೇಗ ಹೋಗೋರ್ಗು ಇರುತ್ತೆ. ನಾನು ನನ್ನ ಕೂಡ ಹೈಲೈಟ್ ಮಾಡ್ರಪ್ಪ. ನೀನೇ ಹೈಲೈಟ್ ಫುಲ್ ಇವತ್ತು ಗೈಸ್. ಬಾಯಿಲ್ಲ ನಿಮಿಷ, ನಾವಿಬ್ರು ಒಂದೇ ಸೈಜಲ್ಲಿ ಇದೀವಲ್ಲ. ಅದೇ ನಾವು ಸ್ವಲ್ಪ ಬ್ರಾಡ್ ಆಗಿದ್ದೀವಿ. ಹೈಟ್ ಬರತ್ತಾ? ಹೈಟು ಸೇಮ್. ಕಾರ್ತಿಕ್ ಅನ್ಕೊಂಬಿಟ್ಟೆ ಚಿನ್ನು ಅಂದ ತಕ್ಷಣ. ಸೊ ನಮ್ಮ ಅನ್ನದಾತ ಅನ್ನದಾತ ಅಣ್ಣ ನಿಮ್ದೊಂದು ದೀಪಿಕರೇ ಇಲ್ಲ ಹೊಡ್ತೀನಿ ಆಯ್ತು. ಇದ್ರಲ್ಲಿ ಹಂಗೆ ಟರ್ನ್ ಮಾಡೋ. ನೋಡಿದ್ರಲ್ಲ, ಈ ಬ್ಲಾಗ್ನ ಈ ತರ ಡಿಫ್ರೆಂಟ್ ಆಗಿ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋ ಥರ ಮರಿಬೇಡಿ. ಜೊತೆಗೆ ಪಕ್ಕದಲ್ಲಿರೋ ಗಂಟೆ ಮಿಸ್ ಮಾಡ್ತಾ ಇರಿ. ಬಾಯ್.
ಬೆಳಗ್ಗೆಯಿಂದ ವಾಶ್ರೂಮ್ ಹೋಗಿಲ್ಲ ಅದಕ್ಕೆ ಬೆಳಗ್ಗೆಯಿಂದ ವಾಶ್ರೂಮ್ ಹೋಗಿಲ್ಲ ಅಂತೆಲ್ಲ ಹೇಳ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಮನು ಅವರೇ ಇಂತ